ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 62. ಆದಿಶೇಷನ್ ಬಂಗಲೆಯ ಆ ಬೃಹತ್ ಗೋಡೆಗಳ ನಡುವೆ ಮಾಯಾ ಬಂದಿಯಾದ ಸಿಂಹದಂತೆ ಪರದಾಡುತ್ತಿದ್ದಳು. ಸಾಗರ್ ಕೊಟ್ಟ ಆ 30 ನಿಮಿಷಗಳ ಗಡುವು ಅವಳ ಮೆದುಳನ್ನು ಕೊರೆಯುತ್ತಿತ್ತು. ಈ ಡೀಲ್ ಮಾತ್ರ ಕೈ ತಪ್ಪಿ ಹೋದರೆ ಬಿಸಿನೆಸ್ ಪ್ರಪಂಚದಲ್ಲಿ ಅಥರ್ವವರ್ಮನ್ ಮುಂದೆ ನಾನು ತಲೆ ತಗ್ಗಿಸಬೇಕಾಗುತ್ತದೆ. ಅದು ನಡೆಯಲೇಬಾರದು ಎಂದು ತನ್ನೊಳಗೆ ಗರ್ಜಿಸಿದಳು. ಅವಳ ಕೋಣೆಯ ಬಾಗಿಲಿಗೆ ಹೊರಗಿನಿಂದ ಬೀಗ ಹಾಕಲಾಗಿತ್ತು. ಜ್ವರದಿಂದ ದೇಹ ಸುಡುತ್ತಿದ್ದರೂ ಆ ದೌರ್ಬಲ್ಯವನ್ನು ಅವಳ ಛಲ ಹತ್ತಿಕ್ಕಿತು. ಅವಳು ನಿಧಾನವಾಗಿ ತನ್ನ ಬಾಲ್ಕನಿಗೆ ಹೋದಳು. ಕೆಳಗೆ ಜನರ ಓಡಾಟ ಕಡಿಮೆ ಇತ್ತು. ತನ್ನ ಭಾರವಾದ ಸೀರೆಗಳನ್ನು ಒಂದೊಂದಾಗಿ ಬಿಚ್ಚಿ ಅವುಗಳನ್ನು ಒಟ್ಟಿಗೆ ಸೇರಿಸಿ ಭದ್ರವಾದ ಗಂಟುಗಳನ್ನು ಹಾಕಿದಳು. ಒಂದು ತುದಿಯನ್ನು ಬಾಲ್ಕನಿ ಸರಳಿಗೆ ಬಿಗಿಯಾಗಿ ಕಟ್ಟಿ ಆ ಬಟ್ಟೆಯ ಏಣಿಯ ಮೂಲಕ ಮೆಲ್ಲನೆ ಕೆಳಗೆ ಇಳಿದಳು. ಜ್ವರದ ಕಾರಣ ಕೈಗಳು ನಡುಗುತ್ತಿದ್ದರೂ ಅವಳ ಹಠ ಅವಳನ್ನು ಮೆಲ್ಲಗೆ ಕೆಳಗೆ ತಲುಪಿಸಿತು. ತೋಟದ ಬದಿಯಿಂದ ಮರೆಯಾಗಿ ಹೋಗಿ ಸೆಕ್ಯೂರಿಟಿ ಕೋಣೆಯಲ್ಲಿ ಮಲಗಿದ್ದ ಕಾವಲುಗಾರನ ಬೈಕ್ ಕೀಯನ್ನು ಸದ್ದಿಲ್ಲದೆ ತೆಗೆದುಕೊಂಡಳು. ತನ್ನ ಮುಖವನ್ನು ದುಪ್ಪಟ್ಟದಿಂದ ಮುಚ್ಚಿಕೊಂಡು ಬಾಗಿಲಿನ ಮೂಲಕ ಗಾಳಿಯಂತೆ ಹಾರಿ ಹೋದಳು ಮಾಯಾ. ಅದೇ ಸಮಯದಲ್ಲಿ ಅಥರ್ವ ತನ್ನ ಆಪ್ತ ಸ್ನೇಹಿತ ಹರೀಶ್ ಮನೆಯಲ್ಲಿ ಕುಳಿತು ವಿಕ್ರಮ್ ಭವಿಷ್ಯದ ಬಗ್ಗೆ ಮಾತನಾಡುತ್ತಿದ್ದನು. ಹರೀಶ್ನ ತಂಗಿ ಸೌಂದರ್ಯ ಹೆಚ್ಚು ಓದಿದವಳು, ಅದಕ್ಕಿಂತ ಹೆಚ್ಚಾಗಿ ಅಪಾರ ತಾಳ್ಮೆ ಉಳ್ಳವಳು. ವರ್ಮನ್ ಕುಟುಂಬಕ್ಕೆ ಇವಳೇ ಸರಿಯಾದ ಸೊಸೆಯಾಗುತ್ತಾಳೆ ಎಂದು ಅಥರ್ವ ದೃಢವಾಗಿ ನಂಬಿದ್ದನು. ಹರೀಶ್: ಅಥರ್ವ, ವಿಕ್ಕಿ ನನ್ನ ತಮ್ಮನ ಹಾಗೆ. ಆದರೆ ನೀನು ಇಷ್ಟೊಂದು ಅವಸರ ಮಾಡುತ್ತಿರುವುದು ನನಗೆ ಅರ್ಥವಾಗುತ್ತಿಲ್ಲ. ಅವನಿಗೆ ಮಧುಮಿತಾಳ ಮೇಲಿರುವುದು ಕೇವಲ ಆಕರ್ಷಣೆ ಎಂದು ನೀನು ಅಂದುಕೊಂಡಿದ್ದೀಯಾ ಎಂದನು. ಅಥರ್ವ ಚಿಂತೆಯಿಂದ ಹರೀಶ್ನನ್ನು ನೋಡಿದನು. ಇಲ್ಲ ಹರೀಶ್, ನಿಜವಾದ ಪ್ರೀತಿ ಅದು. ಅದಕ್ಕೆ ನನಗೆ ಭಯವಾಗುತ್ತಿದೆ. ಆ ಹುಡುಗಿ ಕುಟುಂಬದೊಂದಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆಂದು ಬೆದರಿಸುತ್ತಿದ್ದಾಳೆ. ವಿಕ್ರಮ್ ಅಲ್ಲಿಗೆ ಹೋದರೆ ಇಡೀ ಕುಟುಂಬವೇ ನಾಶವಾಗುತ್ತದೆ. ನನ್ನ ತಮ್ಮನನ್ನು ಆ ಪಾಪದಿಂದ ಕಾಪಾಡಬೇಕು. ಸೌಂದರ್ಯ ನನಗೆ ಇಷ್ಟವಾಗಿದ್ದಾಳೆ. ಅವಳು ಬಂದರೆ ವಿಕ್ಕಿ ಖಂಡಿತ ಬದಲಾಗುತ್ತಾನೆ ಎಂದನು. ಆಗ ನಕ್ಷತ್ರ ನಿಧಾನವಾಗಿ ಮಾತನಾಡತೊಡಗಿದಳು. ಸೌಂದರ್ಯಾಳಿಗೆ ನಾವು ಎಲ್ಲ ನಿಜವನ್ನು ಹೇಳಿದ್ದೇವೆ. ವಿಕ್ಕಿ ಮನಸ್ಸಿನಲ್ಲಿ ಬೇರೊಬ್ಬ ಹುಡುಗಿ ಇದ್ದಳು. ಅದರಿಂದ ಅವನು ಹೊಡೆದು ಹೋಗಿದ್ದಾನೆ ಎಂಬುದನ್ನು ನಾವು ಮುಚ್ಚಿಟ್ಟಿಲ್ಲ. ಆದರೂ ಸೌಂದರ್ಯ ಅವನನ್ನು ಮದುವೆಯಾಗಲು ಒಪ್ಪಿದ್ದಾಳೆ. ಅದು ಅವಳ ದೊಡ್ಡ ಗುಣ ಎಂದಳು. ಅಥರ್ವ ಹರೀಶ್ನ ಪೋಷಕರೊಂದಿಗೆ ನೇರವಾಗಿ ಮಾತನಾಡಿದನು. ನಿಶ್ಚಿತಾರ್ಥವನ್ನು ಈಗಲೇ 1 ವಾರದಲ್ಲಿ ಇಟ್ಟುಕೊಳ್ಳೋಣ. ವಿಕ್ರಮ್ನನ್ನು ನಾನು ಒಪ್ಪಿಸುತ್ತೇನೆ. ಸೌಂದರ್ಯಾಳಿಗೆ ಯಾವುದೇ ಕುಂದು ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ವರ್ಮ ಕುಟುಂಬದ ಗೌರವದ ಮೇಲೆ ಭರವಸೆ ನೀಡಿದನು. ಇತ್ತ ಸಾಗರ್ ತನ್ನ ಗಡಿಯಾರವನ್ನು ನೋಡಿ ಎದ್ದೇಳಲು ಪ್ರಯತ್ನಿಸಿದಾಗ ಬಾಗಿಲು ವೇಗವಾಗಿ ತೆರೆಯಲ್ಪಟ್ಟಿತು. ಜ್ವರದಿಂದ ಕೆಂಪಾದ ಕಣ್ಣುಗಳೊಂದಿಗೆ ಸಾಧಾರಣ ಉಡುಪಿನಲ್ಲಿ ಮಾಯಾ ಅಲ್ಲಿ ನಿಂತಿದ್ದಳು. ಅವಳ ದೃಢತೆಯನ್ನು ಕಂಡು ಸಾಗರ್ ದಂಗಾದನು. ಸಾಗರ್: ಸರ್, ಟೈಮ್ ಮುಗಿದಿಲ್ಲ. ಇದೋ ನಾನು ಬಂದ್ಬಿಟ್ಟೆ. ಡೀಲ್ ಪ್ರಕಾರ ನಾನು ಸೈನ್ ಮಾಡುತ್ತೇನೆ ಎಂದು ನಡುಗುವ ಕೈಗಳಿಂದ ಆ ಒಪ್ಪಂದಕ್ಕೆ ಸಹಿ ಹಾಕಿದಳು. ಒಪ್ಪಂದ ಮುಗಿದ ಕೂಡಲೇ ಅವಳ ಮುಖದಲ್ಲಿ ಒಂದು ಅಣಕದ ನಗು ಮಿಂಚಿತು. ಗೆದ್ದು ಬಿಟ್ಟೆ ಅಥರ್ವವರ್ಮ. ನಿನ್ನನ್ನು ಸೋಲಿಸಲು ಇದೇ ನನ್ನ ಮೊದಲ ಹೆಜ್ಜೆ ಎಂದು ಯೋಚಿಸುತ್ತಿರುವಾಗಲೇ ಅವಳ ದೇಹ ತೂರಾಡಿತು. ಜ್ವರ ಅವಳನ್ನು ಮತ್ತೆ ತನ್ನ ಹಿಡಿತಕ್ಕೆ ಎಳೆದುಕೊಂಡಿತು. ಹಾಗೆಯೇ ಪ್ರಜ್ಞೆ ತಪ್ಪಿ ಬಿದ್ದಳು ಮಾಯಾ. ಇತ್ತ ವರ್ಮ ಬಂಗಲೆಯಲ್ಲಿ ಮನೆಗೆ ಹಿಂದಿರುಗಿದ ಅಥರ್ವ ಮತ್ತು ನಕ್ಷತ್ರಗೆ ಒಂದು ರೀತಿಯ ನೆಮ್ಮದಿ ಇದ್ದರೂ ವಿಕ್ರಮ್ನನ್ನು ನೆನೆಸಿಕೊಂಡಾಗ ಮನಸ್ಸಿನಲ್ಲಿ ಭಾರವಿತ್ತು. ಅಥರ್ವ: ನಕ್ಷತ್ರ, ಸೌಂದರ್ಯ ನಮಗೆ ಸಿಕ್ಕ ಒಂದು ನಿಧಿ. ವಿಕ್ಕಿಗೆ ಇದನ್ನು ಹೇಗೆ ಹೇಳುವುದೆಂದು ತಿಳಿಯುತ್ತಿಲ್ಲ. ಆದರೆ ಇದನ್ನು ಮಾಡಲೇಬೇಕು. ಇದು ಅವನ ಜೀವನಕ್ಕೆ ಒಳ್ಳೆಯದು ಎಂದು ದೃಢವಾಗಿ ಹೇಳಿದನು. ನಕ್ಷತ್ರ ಮೌನವಾಗಿ ತಲೆಯಾಡಿಸಿದಳು. ವರ್ಮ ಬಂಗಲೆಯಲ್ಲಿ ಒಂದೆಡೆ ಮದುವೆಯ ಮಾತುಕತೆ, ಇನ್ನೊಂದೆಡೆ ಮಾಯಾ ಪರೋಕ್ಷ ದಾಳಿ. ಹೀಗೆ ಒಂದು ಬೃಹತ್ ಅಧಿಕಾರದ ಸಮರ ನಡೆಯಲು ಕಾಯುತ್ತಿತ್ತು.
ಮನೆಗೆ ಬಂದ ಕೂಡಲೇ ಅಥರ್ವ ನಕ್ಷತ್ರಳೊಂದಿಗೆ ಮೇಲಂತಸ್ತಿಗೆ ಹೋದನು. ವಿಕ್ರಮ್ನ ಕೊಠಡಿಯೊಳಗೆ ಒಂದು ಭಾರವಾದ ಮೌನ ಆವರಿಸಿತ್ತು. ಅಥರ್ವ ಮತ್ತು ನಕ್ಷತ್ರ ಒಳಗೆ ಪ್ರವೇಶಿಸಿ ಬಾಗಿಲು ಹಾಕಿದರು. ಹಾಲಿನಲ್ಲಿ ಇತರರ ಓಡಾಟವಿದ್ದಿದ್ದರಿಂದ ಈ ವಿಚಾರ ಹೊರಗೆ ಹೋಗಬಾರದು ಎಂಬುದರಲ್ಲಿ ಅಥರ್ವ ದೃಢವಾಗಿದ್ದನು. ವಿಕ್ರಮ್ ಹಾಗೆಯೇ ಮಂಚದ ಮೇಲೆ ಕುಳಿತಿರಲು ಅಥರ್ವ ಅವನ ಮುಂದೆ ನಿಂತನು. ಅಥರ್ವ, ವಿಕ್ಕಿ, ನಾನು ಸೌಂದರ್ಯಳನ್ನು ನಿನಗಾಗಿ ಹೆಣ್ಣು ಕೇಳಿ ನಿರ್ಧಾರ ಮಾಡಿದ್ದೇನೆ. ಬರುವ ಭಾನುವಾರ ನಿಶ್ಚಿತಾರ್ಥ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ನೇರವಾಗಿ ಅಥರ್ವ ಹೇಳಿದ ಕೂಡಲೇ ವಿಕ್ರಮ್ ಬೆಚ್ಚಿ ಬಿದ್ದವನಂತೆ ಎದ್ದನು. ಅವನ ಕಣ್ಣುಗಳು ಕೆಂಪಾಗಿ ಆವೇಶದಿಂದ ದೇಹ ನಡುಗುತ್ತಿತ್ತು. ಅಣ್ಣ, ಮಧು ಇಲ್ಲದೆ ನನ್ನ ಜೀವನದಲ್ಲಿ ಬೇರೊಬ್ಬ ಹುಡುಗಿಗೆ ಜಾಗವಿಲ್ಲ. ಅವಳನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನ ಜೀವನದ ಜೊತೆ ಆಟವಾಡಬೇಡಿ ಅಣ್ಣ ಎಂದು ಕಿರುಚಿದನು. ಅಥರ್ವ ಒತ್ತಿ ಹೇಳಿದನು, ಇದು ಆಟವಲ್ಲ ವಿಕ್ಕಿ. ಆ ಮಧುಮಿತಾ ನಿನ್ನನ್ನು ದ್ವೇಷಿಸುತ್ತಿದ್ದಾಳೆ. ಇಡೀ ಕುಟುಂಬವೇ ಸಾಯುತ್ತೇವೆ ಎಂದು ಹೇಳುತ್ತಿದ್ದಾರೆ. ಅದಕ್ಕಾಗಿ ನಿನ್ನ ಜೀವನವನ್ನು ನಾನು ಬಲಿ ಕೊಡಲು ಸಾಧ್ಯವಿಲ್ಲ. ಸೌಂದರ್ಯಾಳೇ ನಿನಗೆ ಸರಿಯಾದವಳು ಅಂದ. ಸಾಧ್ಯವಿಲ್ಲ ಅಣ್ಣ. ನನ್ನ ಜೀವ ಮಧುಮಿತಾ ಬಳಿಯೇ ಇದೆ. ಅವಳಿಲ್ಲದೆ ನಾನು ಹೆಣವಾಗಿರುತ್ತೇನೆ ಎಂದು ವಿಕ್ರಮ್ ಮತ್ತೆ ಮಂಡಿಯೂರಿ ಅಳತೊಡಗಿದನು. ಆ ಒಂದು ಮಾತು ಅಥರ್ವನ ಬಾಯಿ ಮುಚ್ಚಿಸಿತು. ಹಾಗೆಯೇ ಹೊಡೆದು ಹೋದ ಸ್ಥಿತಿಯಲ್ಲಿ ಕುಳಿತನು ಅಥರ್ವ. ಇಷ್ಟೊತ್ತು ಸುಮ್ಮನಿದ್ದ ನಕ್ಷತ್ರ ಇದ್ದಕ್ಕಿದ್ದಂತೆ ಮಧ್ಯೆ ಬಾಯಿ ಹಾಕಿದಳು. ಅವಳ ಮುಖ ಕಲ್ಲಿನ ಮೂರ್ತಿಯಂತೆ ಬದಲಾಗಿತ್ತು. ಅವಳು ಬಾಗಿಲಿನ ಬಳಿ ಹೋಗಿ ನಿಂತುಕೊಂಡು ವಿಕ್ರಮ್ನತ್ತ ತಿರುಗಿದಳು. ನಕ್ಷತ್ರ ತಂಪಾದ ಧ್ವನಿಯಲ್ಲಿ, ವಿಕ್ಕಿ, ಇಲ್ಲಿ ನೋಡಿ. ನಾನು ನಿಮ್ಮ ಅಣ್ಣನಿಗೆ ಒಂದು ಕಾಂಟ್ರಾಕ್ಟ್ ಪ್ರೇಯಸಿಯಾಗಿ ಮಾತ್ರ ಈ ಮನೆಗೆ ಬಂದೆ. ನಿಮ್ಮ ಪ್ರೀತಿಯನ್ನು ಒಂದುಗೂಡಿಸುವುದಕ್ಕಾಗಿ ಮತ್ತು ನಿಮ್ಮ ಹಾಗೂ ನಿಮ್ಮ ಅಣ್ಣನ ನಡುವಿನ ಸಂಬಂಧವನ್ನು ಸರಿಪಡಿಸುವುದಕ್ಕಾಗಿ ನಾನು ಈ ಮನೆಗೆ ಬಂದೆ. ಆದರೆ ಈಗ ನಾನು ನಿಮ್ಮ ಅಣ್ಣನನ್ನು ಪ್ರೀತಿಸುತ್ತಿರುವುದು ನಿಜ. ಈಗ ನೀವು ನಿಮ್ಮ ಹಠದಲ್ಲಿ ದೃಢವಾಗಿದ್ದೀರಿ. ನಿಮ್ಮ ಪ್ರೀತಿಯೇ ಸೋತು ಹೋದ ಮೇಲೆ ನಿಮ್ಮ ಅಣ್ಣನಿಗೂ ನನಗೂ ನಡೆಯಲಿರುವ ಮದುವೆಯಲ್ಲಿ ಏನು ಅರ್ಥವಿದೆ ಅಂದಾಗ ವಿಕ್ರಮ್ ಅರ್ಥವಾಗದೆ ಕಣ್ಣು ಬಿಟ್ಟನು. ಅಥರ್ವ ಇಂತಹ ಸನ್ನಿವೇಶದಲ್ಲಿ ನಕ್ಷತ್ರ ತನ್ನ ಪ್ರೀತಿಯನ್ನು ಹೇಳುತ್ತಾಳೆಂದು ನಿರೀಕ್ಷಿಸಿರಲಿಲ್ಲ. ನಕ್ಷತ್ರ ಮುಂದುವರೆಸಿದಳು, ಅಥರ್ವ ಸರ್, ನನಗೆ ಈ ಕಾಂಟ್ರಾಕ್ಟ್ ಇಲ್ಲಿಗೆ ಸಾಕು. ವಿಕ್ಕಿಗೆ ಪ್ರೀತಿ ಬೇಡ, ಅವನಿಗೆ ಕುಟುಂಬ ಬೇಡ. ಅವನು ಹೆಣವಾಗಿ ಇರುತ್ತೇನೆ ಎಂದು ಹೇಳುತ್ತಿದ್ದಾನೆ. ಇಂತಹ ಮನೆಯಲ್ಲಿ ನಾನು ಸೊಸೆಯಾಗಿ ಬಂದು ಏನು ಮಾಡಲಿ? ನನಗೆ ಈ ಜೀವನ ಬೇಡ. ನಾನು ಈಗಲೇ ನನ್ನ ಊರಿಗೆ ಹೊರಡುತ್ತೇನೆ. ನಿಮ್ಮ ವರ್ಮನ್ ವಂಶ ಇಲ್ಲಿಗೆ ನಿಮ್ಮಿಬ್ಬರೊಂದಿಗೆ ನಾಶವಾಗಿ ಹೋಗಲಿ ಎಂದು ಹೊರನಡೆಯಲು ಮುಂದಾದಳು. ಅಥರ್ವ ಇದನ್ನು ಅರ್ಥ ಮಾಡಿಕೊಂಡನು. ನಕ್ಷತ್ರಾಳ ಈ ದಿಢೀರ್ ನಿರ್ಧಾರವನ್ನು ಒಂದು ದಾಳವಾಗಿ ಬದಲಾಯಿಸಿದನು. ಅವನು ಹಾಗೆಯೇ ವಿಕ್ರಮ್ನ ರೂಮಿನ ಸೋಫಾದ ಮೇಲೆ ಹೊರಗಿದನು. ಅವನ ಮುಖ ಭಾರೀ ಸೋಲನ್ನು ಅನುಭವಿಸಿದವನಂತೆ ಬದಲಾಯಿತು. ಅಥರ್ವ ಹತಾಶೆಯಿಂದ, ಸರಿ ನಕ್ಷತ್ರ, ನೀನು ಹೋಗು. ನೀನು ಹೇಳುವುದೇ ಸರಿ. ನನ್ನ ತಮ್ಮನೇ ತನ್ನ ಪ್ರೀತಿಯಲ್ಲಿ ಸೋತು ನಿಂತಿರುವಾಗ ನನಗೆ ಮಾತ್ರ ಮದುವೆ ಯಾಕೆ? ವಿಕ್ಕಿ, ನೀನು ಮದುವೆಯಾಗಬೇಡ. ಆ ಮಧುಮಿತಾ ನಿನ್ನನ್ನು ಸತ್ತರೂ ಒಪ್ಪಿಕೊಳ್ಳುವುದಿಲ್ಲ. ಈಗ ನಕ್ಷತ್ರ ಕೂಡ ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದಾಳೆ. ನಾನು ಇನ್ನು ಮುಂದೆ ಯಾರನ್ನೂ ಮದುವೆಯಾಗುವುದಿಲ್ಲ. ಈ ವರ್ಮ ಬಂಗಲೆಯ ವಾರಸುದಾರರು ನಮ್ಮೊಂದಿಗೆಯೇ ಮುಗಿಯಲಿ. ವರ್ಮ ಕುಟುಂಬದ ಗೌರವ ಮಣ್ಣು ಪಾಲಾಗಲಿ ಎಂದು ಕಣ್ಣು ಮುಚ್ಚಿಕೊಂಡು ಒಂದು ಮೂಲೆಯಲ್ಲಿ ಕುಳಿತನು. ವಿಕ್ರಮ್ಗೆ ಆಘಾತವಾಯಿತು. ತನ್ನ ಪ್ರೀತಿಗಾಗಿ ತನ್ನ ಅಣ್ಣನ ಇಡೀ ಜೀವನವೇ ಹಾಳಾಗುವುದನ್ನು ಕಂಡು ಅವನ ಹೃದಯ ಮಿಡಿಯಿತು. ಅಥರ್ವ ನಕ್ಷತ್ರಗಾಗಿ ಎಷ್ಟು ಪರದಾಡುತ್ತಿದ್ದಾನೆ ಎಂಬುದು ಅವನಿಗೆ ತಿಳಿದಿತ್ತು. ಈಗ ತನ್ನ ಹಠದಿಂದ ಆ ಪ್ರೀತಿ ನಾಶವಾಗುವುದನ್ನು ಅವನಿಂದ ಸಹಿಸಲಾಗಲಿಲ್ಲ. ವಿಕ್ರಮ್ ನಕ್ಷತ್ರ ಮುಂದೆ ಹೋದನು. ಅತ್ತಿಗೆ, ಏನು ಮಾತಾಡ್ತಾ ಇದ್ದೀರಿ? ನೀವು ಹೋಗಬಾರದು. ಅಣ್ಣ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದಾರೆಂದು ನನಗೆ ಗೊತ್ತು. ನನ್ನ ಪ್ರೀತಿಗಾಗಿ ನಿಮ್ಮ ಜೀವನವನ್ನು ಏಕೆ ಬಲಿ ಕೊಡುತ್ತಿದ್ದೀರಿ? ಅಣ್ಣ, ಪ್ಲೀಸ್ ಹೀಗೆ ಹೇಳಬೇಡಿ ಅಣ್ಣ ಎಂದು ಬೇಡಿಕೊಂಡನು. ನಕ್ಷತ್ರ ದೃಢವಾಗಿ, ವಿಕ್ಕಿ, ಒಬ್ಬ ತಮ್ಮ ತನ್ನ ಅಣ್ಣನ ಮಾತಿಗೆ ಬೆಲೆ ಕೊಡದಿದ್ದಾಗ ಆ ಅಣ್ಣನಿಗೆ ಜೀವನ ಯಾಕೆ? ನೀನು ಮಧುಮಿತಾ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಹೇಳ್ತಾ ಇದ್ದೀಯಾ? ಅದೇ ರೀತಿ ನಿನ್ನ ಅಣ್ಣ ನೀನು ನೆಮ್ಮದಿಯಾಗಿರದೆ ಬದುಕಲು ಸಾಧ್ಯವಿಲ್ಲ ಎಂದು ಯೋಚಿಸುತ್ತಿದ್ದಾರೆ. ನೀನು ನಿನ್ನ ಪ್ರೀತಿಗಾಗಿ ಹಠ ಹಿಡಿಯುತ್ತಿದ್ದೀಯಾ?
ನಾನು ನನ್ನ ನಿರ್ಧಾರದಲ್ಲಿ ಹಠ ಹಿಡಿಯುತ್ತಿದ್ದೇನೆ. ನಾನು ಹೊರಡುತ್ತೇನೆ ಅಂದಳು. ಆಗ ಅಥರ್ವ ಮಧ್ಯಬಾಯಿಯಾಗಿ, ಹೋಗಲಿ ಬಿಡುವಿಕೆ, ಅವಳನ್ನು ಬಿಟ್ಟು ಬಿಡು. ನಾವಿಬ್ಬರೂ ಅನಾಥರಾಗಿರೋಣ. ನಮ್ಮ ವಂಶ ನಮ್ಮೊಂದಿಗೆ ಅಳಿಯಲಿ ಎಂದನು ಒಂದು ರೀತಿಯ ಹತಾಶೆಯಲ್ಲಿ. ವಿಕ್ರಮ್ ತನ್ನ ಅಣ್ಣನ ಮುಖವನ್ನು ನೋಡಿದನು. ಯಾವಾಗಲೂ ಗಾಂಭೀರ್ಯದಿಂದಿರುವ ಆ ವರ್ಮ ಕುಟುಂಬದ ಹಿರಿಯ ವಾರಸುದಾರ ಇಂದು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಹೊಡೆದು ಹೋಗಿರುವುದನ್ನು ನೋಡಿದಾಗ ವಿಕ್ರಮ್ನಿಂದ ಅದಕ್ಕೂ ಮೀರಿ ಸಹಿಸಲಾಗಲಿಲ್ಲ. ತನ್ನ ಮಧುಮಿತ ತನ್ನನ್ನು ಬೆದರಿಸಿ ಕಳುಹಿಸಿ ಬಿಟ್ಟಳು. ಆದರೆ ಅಣ್ಣ ಮತ್ತು ಅತ್ತಿಗೆ ತನಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಲು ಮುಂದಾಗಿದ್ದಾರೆ. ವಿಕ್ರಮ್ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಎದ್ದು ನಿಂತನು. ವಿಕ್ರಮ್ ಗದ್ಗದಿತ ಧ್ವನಿಯಲ್ಲಿ, ಅಣ್ಣ ನಿಲ್ಲಿಸಿ. ಅತ್ತಿಗೆ, ನಿಮ್ಮ ಕಾಂಟ್ರಾಕ್ಟ್ ಇಲ್ಲಿಗೆ ಮುಗಿದಿಲ್ಲ. ಅಣ್ಣ ನಿಮ್ಮನ್ನು ಮದುವೆಯಾಗುತ್ತಾರೆ. ನಾನು ಸೌಂದರ್ಯಳನ್ನು ಮದುವೆಯಾಗಲು ಒಪ್ಪುತ್ತೇನೆ. ಅಣ್ಣ, ನನ್ನ ಅಣ್ಣನ ಸಂತೋಷಕ್ಕಾಗಿ ಮತ್ತು ಈ ವರ್ಮನ್ ವಂಶದ ಗೌರವಕ್ಕಾಗಿ ನನ್ನ ಪ್ರೀತಿಯನ್ನು ನಾನು ಈಗಲೇ ಇಲ್ಲಿಯೇ ಹೂತು ಹಾಕುತ್ತೇನೆ. ಅತ್ತಿಗೆ, ದಯವಿಟ್ಟು ನೀವು ಈ ಮನೆಯನ್ನು ಬಿಟ್ಟು ಹೋಗಬೇಡಿ. ಅಣ್ಣನನ್ನು ಮದುವೆಯಾಗಿ ನಾನು ಸೌಂದರ್ಯಳನ್ನು ಕಟ್ಟಿಕೊಳ್ಳುತ್ತೇನೆ ಎಂದು ಹೊಡೆದ ಧ್ವನಿಯಲ್ಲಿ ಹೇಳಿದನು. ಅಥರ್ವ ನಿಧಾನವಾಗಿ ಎದ್ದು ವಿಕ್ರಮ್ನ ಹೆಗಲನ್ನು ಹಿಡಿದುಕೊಂಡನು. ನಕ್ಷತ್ರ ಒಳಗೆ ವಿಕ್ರಮ್ನ ಸ್ಥಿತಿಯನ್ನು ನೆನೆದು ಅಳುತ್ತಿದ್ದರೂ ಅವನ ಈ ಒಪ್ಪಿಗೆ ವರ್ಮ ಬಂಗಲೆಯ ದೀಪವನ್ನು ಹಚ್ಚಿಟ್ಟಿತ್ತು. ವಿಕ್ರಮ್, ಅಣ್ಣ, ಆದರೆ ನನಗೊಂದು ಷರತ್ತು ಇದೆ. ಇದು ನನ್ನ ಅಣ್ಣನಿಗಾಗಿ ನಾನು ಮಾಡುತ್ತಿರುವ ತ್ಯಾಗ. ಇದಾದ ನಂತರ ನನ್ನ ಜೀವನದಲ್ಲಿ ಮಧುಮಿತಾಳ ಹೆಸರನ್ನು ಯಾರೂ ಎತ್ತಬಾರದು. ನಾನು ಸೌಂದರ್ಯಳನ್ನು ಒಂದು ಜೀವಂತ ಪ್ರತಿಮೆಯಂತೆ ಈ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ. ಆದರೆ ನನ್ನಲ್ಲಿ ನೀವು ಹಳೆಯ ವಿಕ್ಕಿಯನ್ನು ಹುಡುಕಬಾರದು ಎಂದು ಹೇಳಿ ಯಾರಿಗಾಗಿಯೂ ಕಾಯದೆ ಸ್ಥಾನದ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡನು. ಆ ಮುಚ್ಚಿದ ಬಾಗಿಲಿನ ಹಿಂದೆ ವಿಕ್ರಮ್ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದು ಹೊರಗಿದ್ದ ಅಥರ್ವ ಮತ್ತು ನಕ್ಷತ್ರಾಗೆ ಮೆಲುದನಿಯಾಗಿ ಕೇಳಿಸಿತು. ವರ್ಮ ಬಂಗಲೆಯ ಒಬ್ಬ ವಾರಸುದಾರ ತನ್ನ ಪ್ರೀತಿಯನ್ನು ಬಲಿಕೊಟ್ಟು ಆ ದೊಡ್ಡ ಗೌರವವನ್ನು ಕಾಪಾಡಿಬಿಟ್ಟನು. ಬೆಳಿಗ್ಗೆ 11 ಗಂಟೆ ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದ. ಆದರೆ ಆದಿಶೇಷನ್ ಬಂಗಲೆಯೊಳಗೆ ಅದಕ್ಕಿಂತ ಹೆಚ್ಚಿನ ಕಾವು ಆವರಿಸಿತ್ತು. ದೆಹಲಿಯಿಂದ ಅವಸರವಾಗಿ ಹಿಂದಿರುಗಿದ ಆದಿಶೇಷನ್ ತಮ್ಮ ಸೂಟ್ಕೇಸನ್ನು ಸಹಾಯಕನಿಗೆ ಕೊಟ್ಟು ಆಕ್ರೋಶದಿಂದ ಹಾಲಿನೊಳಗೆ ಪ್ರವೇಶಿಸಿದರು. ಅಲ್ಲಿ ವಿಷ್ಣು ಕಣ್ಣುಗಳು ರಕ್ತದಂತೆ ಕೆಂಪಾಗಿ ಒಂದು ಜ್ವಾಲಾಮುಖಿಯಂತೆ ಸೋಫಾದ ಮೇಲೆ ಕುಳಿತಿದ್ದನು. ಯಾಮಿನಿ ಪಕ್ಕದ ಕೋಣೆಯ ಬಾಗಿಲಿನ ಬಳಿ ನಿಂತಿದ್ದಳು. ಅವಳ ಹೃದಯ ಸುತ್ತಿಗೆಯಿಂದ ಹೊಡೆದಂತೆ ಬಡಿಯುತ್ತಿತ್ತು. ವಿಷ್ಣುವಿನ ಪ್ರತಿಯೊಂದು ಮಾತು ತನ್ನ ಜೀವನವನ್ನು ಯಾವ ಕಡೆಗೆ ತಿರುಗಿಸುತ್ತದೆಯೋ ಎಂಬ ಭಯ ಅವಳನ್ನು ಕಾಡುತ್ತಿತ್ತು. ಹಾಲಿನ ಒಂದು ಬದಿಯಲ್ಲಿ ಟಿವಿ ಓಡುತ್ತಿತ್ತು. ಜಾಜಿ ಪ್ರಪಂಚವನ್ನೇ ಮರೆತು ಮೆಗಾ ಸೀರಿಯಲ್ನಲ್ಲಿ ಮುಳುಗಿದ್ದರು. ಅಪ್ಪ ಮಗನ ನಡುವಿನ ಮಹಾ ಸಮರ. ಆದಿಶೇಷನ್ ನಿಧಾನವಾಗಿ, ಏನು ವಿಷ್ಣು, ಫೋನ್ನಲ್ಲಿ ಅಷ್ಟು ಕಿರುಚಾಡಿದೆ? ಯಾವುದಕ್ಕಾಗಿ ಅಷ್ಟು ಅವಸರವಾಗಿ ಬರಲು ಹೇಳಿದೆ? ಮತ್ತೆ ಏನಾದರೂ ಡ್ರಗ್ಸ್ ಉಪಯೋಗಿಸಲು ಶುರು ಮಾಡಿದ್ದೀಯಾ? ನಿನ್ನ ಮುಖ ಯಾಕೆ ಹೀಗಿದೆ ಎಂದು ಪ್ರಶ್ನಿಸಿದರು. ವಿಷ್ಣು ಮೆಲ್ಲನೆ ಎದ್ದು ನಿಂತನು. ಅವನ ನಗುವಿನಲ್ಲಿ ಒಂದು ರೀತಿಯ ಹಣಕ ಬೆರೆತಿತ್ತು. ನಿಲ್ಲಿಸಿಯಪ್ಪ, ನಾನು ಒಂದು ಕಾಲದಲ್ಲಿ ಡ್ರಗ್ಸ್ಗೆ ದಾಸನಾಗಿದ್ದೆ ನಿಜ. ಆದರೆ ಅದರಿಂದ ನಾನು ಹೊರಬರಲು ಕಾರಣ ನೀವು ಕೊಡಿಸಿದ ಟ್ರೀಟ್ಮೆಂಟ್ ಮಾತ್ರವಲ್ಲ, ಕನಿಷ್ಕಾಳ ಪ್ರೀತಿ. ಅವಳು ಮಾಡೆಲಿಂಗ್ ಮಾಡಬಹುದು, ಆದರೆ ಅವಳು ಕೆಟ್ಟ ಹುಡುಗಿಯಲ್ಲ. ಅದು ಅವಳ ಫ್ಯಾಷನ್. ನಾನು ಅವಳನ್ನು ನಿಜವಾಗಿ ಪ್ರೀತಿಸಿದೆ. ಅವಳ ಗುರಿಗೆ ನಾನು ಯಾವತ್ತೂ ಅಡ್ಡಿಯಾಗಿರಲಿಲ್ಲ. ನಿಮ್ಮ ಬಳಿ ಎಷ್ಟೋ ಹೋರಾಡಿ ಒಪ್ಪಿಗೆ ಪಡೆದೆ. ನೀವು ಒಪ್ಪಿದಾಗ ನಿಮ್ಮನ್ನು ಒಬ್ಬ ದೊಡ್ಡ ಮನುಷ್ಯನೆಂದು ಭಾವಿಸಿದ್ದೆ. ಆದರೆ ಇಷ್ಟು ಕೀಳಾಗಿ ನನ್ನ ಜೀವನವನ್ನು ನಾಶ ಮಾಡುತ್ತೀರೆಂದು ನಾನು ಅಂದುಕೊಂಡಿರಲಿಲ್ಲ ಎಂದು ಅವನು ಮಾತನಾಡಿದ ನಂತರ ಆದಿಶೇಷನ್ ಒಂದು ನಿಮಿಷ ಸುಮ್ಮನಿದ್ದರು. ನಂತರ ಒಂದು ಸೋಫಾದ ಮೇಲೆ ಕುಳಿತು ಕಾಲ್ಮೇಲೆ ಕಾಲು ಹಾಕಿಕೊಂಡರು. ಆದಿಶೇಷನ್ ಅವನು ಹೇಳಿದ ಅರ್ಥವನ್ನು ಗ್ರಹಿಸಿ, ಓ, ಎಲ್ಲ ವಿಚಾರವೂ ನಿನಗೆ ಗೊತ್ತಾಗಿದೆ ಎಂದು ಕಾಣುತ್ತದೆ. ಇನ್ನು ಮುಂದೆ ನಾನು ಯಾವುದನ್ನು ಮುಚ್ಚಿಡಬೇಕಾದ ಅವಶ್ಯಕತೆ ಇಲ್ಲ ವಿಷ್ಣು. ನನ್ನ ಮನೆಗೆ ಸೊಸೆಯಾಗಿ ಬರುವ ಹುಡುಗಿ ಕುಟುಂಬಕ್ಕೆ ಅಡಗಿ ಇರಬೇಕೇ ಹೊರತು ನನ್ನ ಕುಟುಂಬದ ಮಾನವನ್ನು ಹರಾಜು ಹಾಕುವವಳಾಗಿರಬಾರದು. ಒಬ್ಬ ಹುಡುಗಿಯ ಕ್ಯಾಟ್ವಾಕ್ ಕೆಳಗೆ ನಮ್ಮ ಗೌರವವನ್ನು ತುಳಿಯಲು ನಾನು ಅವಕಾಶ ಕೊಡುವುದಿಲ್ಲ ಎಂದಾಗ ವಿಷ್ಣು ಆವೇಶದಿಂದ, ಅದು ಅವಳ ಹಕ್ಕಪ್ಪ ಎಂದನು. ಆದಿಶೇಷನ್,
ಅಕ್ಕ ವಿಷ್ಣು, ನಮ್ಮದು ಎಷ್ಟು ದೊಡ್ಡ ಕುಟುಂಬ. ಮಾಯಾಳನ್ನು ನೋಡು, ಅವಳು ಮಗುವಾಗಿದ್ದಾಗಿನಿಂದ ಇಂದಿನವರೆಗೆ ಚೂಡಿದಾರ್, ಸೀರೆ, ಲಂಗ ದಾವಣಿ ಇದನ್ನು ಬಿಟ್ಟು ಬೇರೆ ಯಾವುದಾದರೂ ಮಾಡರ್ನ್ ಡ್ರೆಸ್ ಹಾಕಲು ನಾನು ಅನುಮತಿ ನೀಡಿದ್ದೇನಾ? ನನ್ನ ಮನೆಯ ಮಗಳೇ ಆಗಿರುವಾಗ ನನ್ನ ಸೊಸೆ ಅರೆಬರೆ ಬಟ್ಟೆ ಹಾಕಿಕೊಂಡು ವೇದಿಕೆಯ ಮೇಲೆ ನಡೆಯುವುದು, ಅವಳನ್ನು ಊರಿನವರೆಲ್ಲ ಕಣ್ಣಿನಿಂದ ಸವಿಯುವುದು ನನಗೆ ಇಷ್ಟವಿಲ್ಲ. ಮಿಸ್ ವರ್ಲ್ಡ್ವರೆಗೆ ಅವಳು ಹೋದರೆ ಪತ್ರಿಕೆಯವರು ಅವಳನ್ನು ಯಾವ ಯಾವ ಕೋನದಲ್ಲಿ ಫೋಟೋ ತೆಗೆಯುತ್ತಾರೆ. ಅದು ನನ್ನ ಗೌರವಕ್ಕೆ ಚ್ಯುತಿ. ನೀನು ಒಮ್ಮೆ ಡ್ರಗ್ಸ್ಗೆ ದಾಸನಾಗಿದ್ದವನು. ಅವಳು ಅಂಥದ್ದೇ ಒಂದು ಪ್ರಪಂಚದಲ್ಲಿದ್ದರೆ ನನ್ನ ವಂಶವೇ ನಿರ್ನಾಮವಾಗುತ್ತದೆ ಎಂದು ಹೆದರಿದೆ. ಅದಕ್ಕಾಗಿಯೇ ಅವಳನ್ನು ಬೆದರಿಸಿ ಕಳುಹಿಸಿಬಿಟ್ಟೆ. ಯಾಮಿನಿಯನ್ನು ನಿನಗೆ ಮದುವೆ ಮಾಡಿಸಿದೆ. ಆ ವಿಷಯ ಯಾಮಿನಿಗೂ ಗೊತ್ತಿಲ್ಲ, ಅವಳ ಅಪ್ಪನಿಗೂ ಗೊತ್ತಿಲ್ಲ ಅಂದಾಗ ಯಾಮಿನಿಗೆ ತಲೆ ತಿರುಗಿದಂತಾಯಿತು. ತಾನೊಂದು ದಾಳ ಎಂಬುದು ಈಗ ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ವಿಷ್ಣು ಹುಚ್ಚನಂತೆ ನಕ್ಕು, ಸೂಪರ್ ಅಪ್ಪ, ನಿಮ್ಮ ವಕೀಲರ ಮೆದುಳನ್ನು ನಿಮ್ಮ ಮಗನ ವಿಷಯದಲ್ಲೇ ಬಳಸಿ ನನಗೆ ಸರಿಯಾದ ಏಟು ಕೊಟ್ಟಿದ್ದೀರಿ. ಕನಿಷ್ಕ ಸಾಧಿಸಲು ಹೊರಟದ್ದು ನಿಮಗೆ ತಪ್ಪಾಗಿ ಕಂಡಿದೆ. ಆದರೆ ನನ್ನ ಪ್ರೀತಿಯನ್ನು ಕೊಂದು ಆ ಸಮಾಧಿಯ ಮೇಲೆ ಯಾಮಿನಿಯ ಕೊರಳಿಗೆ ತಾಳಿ ಕಟ್ಟಿಸಿದಿರಲ್ಲ, ಈಗ ನಾನು ತೆಗೆದುಕೊಳ್ಳುವ ನಿರ್ಧಾರವೇ ನಿಮಗೆ ಶಿಕ್ಷೆ ಅನ್ನುತ್ತಾ, ಯಾಮಿನಿ ನನ್ನ ಹೆಂಡತಿ ಅಲ್ಲಪ್ಪ, ಅವಳನ್ನು ನಾನು ಬಿಸಾಕಿಬಿಟ್ಟೆ. ಅವಳಿಗೆ ನಾನು ಡೈವರ್ಸ್ ಕೊಡುತ್ತೇನೆ. ಕನಿಷ್ಕಾಳನ್ನು ನಾನು ಮತ್ತೆ ಮದುವೆಯಾಗುವುದಿಲ್ಲ. ಏಕೆಂದರೆ ಒಬ್ಬಳ ಜೊತೆ ಬಾಳಿ ಇನ್ನೊಬ್ಬಳ ಕೊರಳಿಗೆ ತಾಳಿ ಕಟ್ಟಿದರೆ ಅದು ಇಬ್ಬರು ಹೆಣ್ಣು ಮಕ್ಕಳಿಗೆ ನಾನು ಮಾಡುವ ದ್ರೋಹ. ಆದರೆ ನಿಮಗೆ ಶಿಕ್ಷೆ ಏನು ಗೊತ್ತಾ? ಯಾವ ಗೌರವಕ್ಕಾಗಿ ಯಾಮಿನಿಯನ್ನು ಸೊಸೆಯಾಗಿ ತಂದಿರೋ ಅವಳು ಈ ಮನೆಯ ಸೊಸೆಯಾಗಿ ಮಾತ್ರ ಇರುತ್ತಾಳೆ. ನನಗೆ ಹೆಂಡತಿಯಾಗಿರುವುದಿಲ್ಲ. ಅವಳ ಜೊತೆ ನಾನು ಸೇರಿ ಬಾಳುವುದಿಲ್ಲ. ನಿಮ್ಮ ಗೌರವ ಬೇಕಾ? ಇದೋ ನಿಮ್ಮ ಸೊಸೆ ಇಲ್ಲೇ ಇರಲಿ. ಆದರೆ ನಿಮ್ಮ ವಂಶ ಇಲ್ಲಿಗೆ ಮುಗಿದು ಹೋಯಿತು ಎಂದ. ಅವನ ಆಕ್ರೋಶವನ್ನು ಕಂಡು ಆದಿಶೇಷನ್ ಸಿಟ್ಟಿನಿಂದ ಎದ್ದರು. ಏನೋ ಮಾತನಾಡ್ತಾ ಇದ್ದೀಯಾ? ಪ್ರೀತಿ ಗೀತಿ ಅಂತ ಅಲೆಯುತ್ತಿದ್ದೀಯಾ? ಎಷ್ಟೋ ಪ್ರೇಮಿಗಳು ಕೋರ್ಟಿನ ಮೆಟ್ಟಿಲು ಹತ್ತಿ ನಿಂತಿದ್ದಾರೆ ಗೊತ್ತಾ? ಪ್ರೀತಿಸುವಾಗ ಒಳಿತು ಕೆಡುಕು ತಿಳಿಯುವುದಿಲ್ಲ. ಮದುವೆಯಾದ ಮೇಲೆ ಅದೇ ಹುಡುಗಿ ಪಬ್ನಲ್ಲಿ ಇನ್ನೊಬ್ಬ ಹುಡುಗನ ಜೊತೆ ಡ್ರಿಂಕ್ಸ್ ಬಾಟಲ್ ಹಿಡಿದುಕೊಂಡು ಕುಳಿತಾಗ ನಿನ್ನ ಹೊಟ್ಟೆ ಉರಿಯುತ್ತದೆಯೋ? ಅವಳು ಬೇರೆಯವರಿಗೆ ತನ್ನ ಮೈ ಮಾಟ ತೋರಿಸಿ ವೇದಿಕೆಯ ಮೇಲೆ ನಡೆದಾಗ ನಿನಗೆ ನೋವಾಗುತ್ತದೆ. ಅದಕ್ಕಾಗಿಯೇ ಯಾಮಿನಿಯಂತಹ ಸಂಸ್ಕಾರವಂತ ಹುಡುಗಿಯನ್ನು ನಿನಗೆ ಮದುವೆ ಮಾಡಿಸಿದೆ. ಒಬ್ಬ ಅಪ್ಪನಾಗಿ ನಿನಗೆ ಒಳ್ಳೆಯದನ್ನೇ ಮಾಡಿದ್ದೇನೆ. ಇವತ್ತು ಕನಿಷ್ಕಾಳನ್ನು ನೀನು ಮದುವೆಯಾಗುವುದಿಲ್ಲ ಅಂತ ಹೇಳಿದೆಯಲ್ಲ, ಅಲ್ಲಿ ನನ್ನ ಬೆಳೆಸಿದ ರೀತಿ ಗೆದ್ದಿದೆ ಎಂದು ನನಗೆ ಹೆಮ್ಮೆಯಾಗುತ್ತಿದೆ ಅಂದಾಗ ಅವರನ್ನು ದ್ವೇಷದಿಂದ ನೋಡಿ ವಿಷ್ಣು ಬಾಗಿಲಿನತ್ತ ನಡೆದನು. ಅವನ ಮುಖ ಕಲ್ಲಿನಂತೆ ಬದಲಾಗಿತ್ತು. ನಿಮ್ಮ ಬೆಳೆಸುವಿಕೆ ಗೆದ್ದಿರಬಹುದು ಅಪ್ಪ, ಆದರೆ ನಿಮ್ಮ ಮಗ ಸತ್ತು ಹೋದ. ನಿಮ್ಮ ಕುಟುಂಬದ ಮಾನವನ್ನು ನಿಮ್ಮ ಮಗಳೇ ಹರಾಜು ಹಾಕಲು ನೋಡಿದಾಗ ನಿನ್ನೆ ಅದನ್ನು ತಡೆದು ಅವಳನ್ನು ಕೋಣೆಯಲ್ಲಿ ಕೂಡಿ ಹಾಕಿದ್ದೇನೆ. ಇನ್ನು ಮುಂದೆ ಅವಳನ್ನು ಕಾಪಾಡುವುದು ನಿಮ್ಮ ಜವಾಬ್ದಾರಿ. ಇನ್ನು ಅವಳಿಗೆ ಅಣ್ಣನಾಗಿಯೋ ನಿಮಗೆ ಮಗನಾಗಿಯೋ ನೀವು ಮೋಸದಿಂದ ತಾಳಿ ಕಟ್ಟಿಸಿದ ಯಾಮಿನಿಗೆ ಗಂಡನಾಗಿಯೋ ನಾನು ಇರುವುದಿಲ್ಲ. ಗುಡ್ ಬೈ ಎಂದು ಮಾತನಾಡುತ್ತಲೇ ಬಾಗಿಲಿನತ್ತ ಹೋದವನನ್ನು ಆದಿಶೇಷನ್ ವೇಗವಾಗಿ ಹೋಗಿ ಕೈ ಹಿಡಿದು ತಡೆದರು. ಏ, ಮನೆ ಬಿಟ್ಟು ಹೋಗ್ತಾ ಇದ್ದೀಯಾ ಅಂದಾಗ ವಿಷ್ಣು ಕೈಗಳನ್ನು ಬಿಡಿಸಿಕೊಂಡು, ಇಲ್ಲಪ್ಪ, ಮನೆ ಬಿಟ್ಟು ಹೋದರೆ ನಾನು ಕುಡಿದುಕೊಂಡು ಸಂತೋಷವಾಗಿದ್ದೇನೆ ಎಂದು ನೀವು ಅಂದುಕೊಳ್ಳುತ್ತೀರಿ. ನಿಮ್ಮ ಕಣ್ಣ ಮುಂದೆಯೇ ಇದೇ ಮನೆಯಲ್ಲಿ ಇರುತ್ತೇನೆ. ಆದರೆ ಅವಳನ್ನು ನೋಡುವುದಿಲ್ಲ, ಮಾತನಾಡುವುದಿಲ್ಲ. ನಿಮ್ಮ ಹೆಂಡತಿಯನ್ನು ನೋಡಿ. ಆ ಟಿವಿಯಲ್ಲಿ ಬರುವ ಮಾಯಾ ಪ್ರಪಂಚದಿಂದ ಅವರಿಗೆ ಒಂದು ದಿನ ಬಿಡುಗಡೆ ಸಿಕ್ಕಾಗ ಎತ್ತ ಮಕ್ಕಳ ನೋವು ಅರ್ಥವಾಗುತ್ತದೆ. ಅಂದು ನಿಮಗೂ ನೋವಾಗುತ್ತದೆ. ನಿಮ್ಮ ವಂಶ ನನ್ನಿಂದಲೇ ಮುಗಿದು ಹೋಯಿತು. ಇನ್ನು ವಾರಸುದಾರನ ಬಗ್ಗೆ ಯೋಚಿಸಲೂ ಬೇಡಿ ಎಂದು ವಿಷ್ಣು ಆವೇಶದಿಂದ ಹೊರ ನಡೆದನು. ಯಾಮಿನಿ ಆ ಕೋಣೆಯಲ್ಲಿ ಕುಸಿದು ಕುಳಿತಳು. ಜಾಜಿ ಹಾಲಿನಲ್ಲಿ ಸೀರಿಯಲ್ ನಾಯಕಿಯ ಅಳುವನ್ನು ನೋಡಿ ಕನಿಕರ ಪಡುತ್ತಿದ್ದರು. ಒಂದು ನಿಜವಾದ ಜೀವನ ಅಲ್ಲಿ ಚಿತ್ರವಾಗುತ್ತಿರುವುದನ್ನು ಅವರು ಅರಿಯಲೇ ಇಲ್ಲ. ಆದಿಶೇಷನ್ ತಮ್ಮ ಗೌರವದ ಭಾರವನ್ನು ಹೊರಲಾರದೆ ದಂಗಾಗಿ ನಿಂತಿದ್ದರು.
ವಿಷ್ಣು ಹೊರ ನಡೆದ ಕೆಲವೇ ನಿಮಿಷಗಳಲ್ಲಿ ಯಾಮಿನಿ ಆ ಕೋಣೆಯಲ್ಲೇ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಳು. ಅವಳ ಕನಸುಗಳು, ಗೌರವ ಎಲ್ಲವೂ ಒಂದು ಕ್ಷಣದಲ್ಲಿ ಛಿದ್ರವಾಗಿದ್ದನ್ನು ಅವಳಿಂದ ಸಹಿಸಲಾಗಲಿಲ್ಲ. ಆದಿಶೇಷನ್ ಆ ಕೋಣೆಯೊಳಗೆ ಪ್ರವೇಶಿಸಿದರು. ಯಾವಾಗಲೂ ಕಲ್ಲೆದೆಯವರಾಗಿದ್ದ ಅವರೇ ಯಾಮಿನಿಯ ಅಳುವನ್ನು ಕಂಡು ಕೊಂಚ ವಿಚಲಿತರಾದರು. ಯಾಮಿನಿ, ಅಳಬೇಡಮ್ಮ. ವಿಷ್ಣು ಈಗ ಕೋಪದಲ್ಲಿದ್ದಾನೆ. ಕಾಲ ಎಲ್ಲವನ್ನು ಬದಲಾಯಿಸುತ್ತದೆ. ಅವನು ಹೇಳಿದ್ದನ್ನೇನು ನೀನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡ. ಈ ಮನೆಯ ಸೊಸೆ ನೀನೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾನು ಅವನನ್ನು ಒಪ್ಪಿಸುತ್ತೇನೆ ಎಂದರು. ಯಾಮಿನಿ ಬಿಕ್ಕಿ ಬಿಕ್ಕಿ ಅಳುತ್ತಲೇ, ಇಲ್ಲ ಮಾವ, ಅವರು ನನ್ನನ್ನು ದ್ವೇಷಿಸುತ್ತಿಲ್ಲ. ಈ ಮದುವೆಯನ್ನೇ ದ್ವೇಷಿಸುತ್ತಿದ್ದಾರೆ. ನನ್ನ ಮುಖ ನೋಡಿದರೇನೆ ಅವರಿಗೆ ಆ ಹುಡುಗಿಯ ನೆನಪಾಗುತ್ತದೆ ಎಂದು ಹೇಳಿದರಲ್ಲ. ನಾನು ಹೇಗೆ ಇಲ್ಲಿ ಬಾಳಲು ಸಾಧ್ಯ ಎಂದು ಕೇಳಿದಳು. ಆದಿಶೇಷನ್ ಅವಳಿಗೆ ಉತ್ತರಿಸಲು ಬಾಯಿ ತೆರೆದಾಗ ಅವರ ಫೋನ್ ರಿಂಗ್ ಆಗತೊಡಗಿತು. ನೋಡಿದರು. ಒಂದು ಹೊಸ ನಂಬರ್ನಿಂದ ಕರೆ ಬಂದಿತ್ತು. ಕರೆಯನ್ನು ಸ್ವೀಕರಿಸಿ, ಹಲೋ, ಯಾರು ಮಾತನಾಡ್ತಾ ಇರೋದು ಎಂದರು. ಮರುತುದಿಯಲ್ಲಿ ಸಾಗರ್. ಸರ್, ನಾನು ಸಾಗರ್ ಮಾತನಾಡ್ತಾ ಇದ್ದೇನೆ. ಮಾಯಾ ಮೇಡಮ್ ಅವರ ಕಾಪರ್ ಫ್ಯಾಕ್ಟರಿ ರಾ ಮೆಟೀರಿಯಲ್ ಸಪ್ಲೈಯರ್. ನಿಮ್ಮ ಮಗಳು ಈಗ ಸಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಆಫೀಸ್ನಲ್ಲಿ ಒಂದು ಮುಖ್ಯವಾದ ಅಗ್ರಿಮೆಂಟ್ಗೆ ಸೈನ್ ಮಾಡುವಾಗ ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಜ್ವರ ತುಂಬ ಹೆಚ್ಚಾಗಿದೆ ಸರ್ ಅಂದಾಗ ಆದಿಶೇಷನ್ ಗಾಬರಿಯಾದರು. ಏನು ಹೇಳ್ತಾ ಇದ್ದೀರಾ? ಇದೋ ನಾನೀಗಲೇ ಬರುತ್ತೇನೆ ಎಂದು ಯಾಮಿನಿಯ ಬಳಿ ಏನನ್ನೂ ಹೇಳದೆ ಆಸ್ಪತ್ರೆಗೆ ಹೊರಟರು. ಆದಿಶೇಷನ್ ಕಾರು ತೆಗೆದುಕೊಂಡು ಸಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಧಾವಿಸಿದರು. ಅವರು ಒಳಗೆ ಪ್ರವೇಶಿಸುವಾಗ ಸಾಗರ್ ICU ವಾರ್ಡಿನ ಹೊರಗೆ ನಿಂತಿದ್ದನು. ಆದಿಶೇಷನ್ ವಾರ್ಡಿನ ಗಾಜಿನ ಮೂಲಕ ನೋಡಿದರು. ಮಾಯಾ ನೀಲಿ ಬಣ್ಣದ ಚೂಡಿದಾರ್ನಲ್ಲಿ ಕೈಗೆ ಡ್ರಿಪ್ಸ್ ಹಾಕಿಸಿಕೊಂಡು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಳು. ಅವಳ ಮುಖ ಜ್ವರದಿಂದ ಸುಡುತ್ತಿತ್ತು. ತಪ್ಪಿಸಿಕೊಂಡು ಬಂದ ಸುಸ್ತು ಮತ್ತು ಅನಾರೋಗ್ಯ ಅವಳನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಿತ್ತು. ಆದಿಶೇಷನ್ ಸಾಗರ್ ಬಳಿ, ಹೇಗೆ ಇದು ನಡೆಯಿತು? ಅವಳು ಮನೆಯಲ್ಲೇ ಇದ್ದಾಳಲ್ಲವಾ ಎಂದು ಅರ್ಥವಾಗದೆ ಕೇಳಿದರು. ಸರ್, ಅವರು ಹೇಗೆ ಬಂದರು ಎಂದು ನನಗೆ ಗೊತ್ತಿಲ್ಲ. ಆದರೆ ಅಗ್ರಿಮೆಂಟ್ ಸೈನ್ ಮಾಡುವಾಗ ಅವರ ಕೈ ನಡುಗುತ್ತಲೇ ಇತ್ತು. ಸೈನ್ ಮಾಡಿದ ಮರುಕ್ಷಣವೇ ನನ್ನ ಕಣ್ಣೆದುರೇ ಕುಸಿದು ಬಿದ್ದರು. ಡಾಕ್ಟರ್ಸ್ ಹೇಳುತ್ತಿದ್ದಾರೆ ಅವರಿಗೆ ಮಾನಸಿಕ ಒತ್ತಡ ತುಂಬ ಹೆಚ್ಚಾಗಿದೆಯಂತೆ ಅಂದಾಗ ಆದಿಶೇಷನ್ ಸಾಗರ್ನನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಸಾಗರ್ನ ನಿಧಾನವಾದ ಮಾತು ಮತ್ತು ಮಾಯಾ ಮೇಲೆ ಅವನು ತೋರಿಸಿದ ಕಾಳಜಿ ಆದಿಶೇಷನ್ಗೆ ಇಷ್ಟವಾಯಿತು. ಸಾಗರ್ ಕೇವಲ ಬಿಸ್ನೆಸ್ ಮ್ಯಾನ್ ಅಲ್ಲ, ಮುಂಬೈನಲ್ಲಿ ಅತಿ ದೊಡ್ಡ ಉದ್ಯಮಿ, ಕುಟುಂಬಕ್ಕೆ ಸೇರಿದವನು ಎಂಬುದು ಮತ್ತು ಅವನ ಗೌರವಾನ್ವಿತ ಹಿನ್ನೆಲೆಯ ಬಗ್ಗೆ ಆದಿಶೇಷನ್ಗೆ ಮೊದಲೇ ತಿಳಿದಿತ್ತು. ಸ್ವಲ್ಪ ಸಮಯದ ನಂತರ ಇಬ್ಬರು ಕ್ಯಾಂಟೀನ್ನಲ್ಲಿ ಕುಳಿತು ಮಾತನಾಡಿದರು. ಆದಿಶೇಷನ್ ತಮ್ಮ ಮಗಳ ಹಠದ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಸಾಗರ್, ಸರ್, ತಪ್ಪಾಗಿ ತಿಳಿದುಕೊಳ್ಳಬೇಡಿ. ಮಾಯಾ ತುಂಬ ಒಂಟಿಯಾಗಿದ್ದಾರೆ ಎಂದು ಅನಿಸುತ್ತಿದೆ. ಅವರ ಪ್ರತಿಭೆಗೆ ಸರಿಯಾದ ಸಂಗಾತಿ ಮತ್ತು ರಕ್ಷಣೆ ಬೇಕು. ನಿಮ್ಮ ಒಪ್ಪಿಗೆ ಇದ್ದರೆ ನಾನು ಮಾಯಾಳನ್ನು ನನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸಲು ಸಿದ್ಧನಿದ್ದೇನೆ. ನಮ್ಮ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಇರುವ ಅಂತಸ್ತು ಹೊಂದಾಣಿಕೆಯಾಗುತ್ತದೆ ಎಂದು ನಾನು ನಂಬುತ್ತೇನೆ ಅಂದಾಗ ಆದಿಶೇಷನ್ ಒಂದು ನಿಮಿಷ ದಂಗಾದರು. ವಿಷ್ಣುವಿನ ಪ್ರೀತಿಯಿಂದ ಕುಟುಂಬ ಛಿದ್ರವಾಗುತ್ತಿರುವ ಈ ಸನ್ನಿವೇಶದಲ್ಲಿ ಸಾಗರ್ನಂತಹ ಒಬ್ಬ ಯೋಗ್ಯ ವರ ಮಾಯಾಗೆ ಸಿಗುತ್ತಿರುವುದು ಒಂದು ವರದಾನದಂತೆ ಅವರಿಗೆ ಕಂಡಿತು. ಸಾಗರ್ನಂತಹ ರಾಜಕುಮಾರನಿಗೆ ಅವಳನ್ನು ಕೊಡುವುದೇ ಗೌರವ ಎಂದು ಅವರ ವಕೀಲ ಮೆದುಳು ಲೆಕ್ಕಾಚಾರ ಹಾಕಿತು. ಸಾಗರ್, ನಿನ್ನ ಕುಟುಂಬದ ಬಗ್ಗೆ ನನಗೆ ತಿಳಿದಿದೆ. ನನ್ನ ಮಗಳ ಬಗ್ಗೆಯೂ ನಿನಗೆ ಗೊತ್ತಿದೆ. ಅವಳು ಸ್ವಲ್ಪ ಹಠಮಾರಿ. ಆದರೆ ನೀನು ಕೇಳಿದ್ದು ನನಗೆ ಹೆಮ್ಮೆ ಎನಿಸಿದೆ. ಅವಳು ಗುಣಮುಖಳಾಗಿ ಬರಲಿ. ಖಂಡಿತ ಈ ಸಂಬಂಧವನ್ನು ನಾನು ಮುಂದೆ ನಿಂತು ಮಾಡಿಸುತ್ತೇನೆ ಎಂದರು. ಸಾಗರ್ ಮೆಲ್ಲನೆ ಮುಗುಳ್ನಕ್ಕನು. ಮಾಯಾಳನ್ನು ಪಡೆಯಲು ಅವನು ಹಾಕಿದ ಯೋಜನೆ ಮೊದಲ ಹೆಜ್ಜೆಯಲ್ಲೇ ಯಶಸ್ವಿಯಾಯಿತು. ಅದೇ ಸಮಯದಲ್ಲಿ ಬಂಗಲೆಯಲ್ಲಿ ಯಾಮಿನಿ ತನ್ನ ಕೋಣೆಯ ಬಾಗಿಲು ಹಾಕಿಕೊಂಡು ಅಳುತ್ತಿದ್ದಳು. ವಿಷ್ಣುವಿನ ದ್ವೇಷ, ಆದಿಶೇಷನ್ ಅವರ ಅಧಿಕಾರದ ಸಮರ, ಮಾಯಾ ನಿಗೂಢ ಸ್ಥಿತಿ ಇವೆಲ್ಲವೂ ಅವಳ ಸುತ್ತಲಿನ ಪ್ರಪಂಚವನ್ನು ಒಂದು ಕತ್ತಲೆ ಕೋಣೆಯನ್ನಾಗಿ ಬದಲಾಯಿಸಿತು. ಅವಳಿಗೆ ತಿಳಿದಿರಲಿಲ್ಲ ತನ್ನ ಜೀವನ ಇಲ್ಲಿಂದ ಇನ್ನೂ ದೊಡ್ಡ ಚಂಡಮಾರುತವನ್ನು ಎದುರಿಸಲಿದೆ ಎಂದು.
ಈ ಕತೆ ಇನ್ನೂ ಮುಂದುವರಿಯಲಿದೆ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.